ಇವತ್ತು ನಾನು ನಿಮಗೆ ಒತ್ತು ಶಾವಿಗೆ ಅಥವಾ ಅಕ್ಕಿ ಶಾವಿಗೆನ ತುಂಬಾ ಸುಲಭವಾಗಿ ಬಿಡಿಬಿಡಿಯಾಗಿ ರುಚಿಯಾಗಿರುವಂಥ ಅಕ್ಕಿ ಶಾವಿಗೆ ಮಾಡ್ಕೊಳ್ಳೋದನ್ನು ನೋಡೋಣ. ಇದರ ಜೊತೆಗೆ ಕಾಯಿ ಹಾಲು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 8ರಿಂದ 9 ಬಾದಾಮಿ, 1 ಟೇಬಲ್ ಸ್ಪೂನ್ ಗಸಗಸೆನ ಒಂದು 15 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಇದನ್ನು ನೀರಿನ ಸಮೇತ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, 2 ಏಲಕ್ಕಿ, ಅರ್ಧ ಕಪ್ ಒಣ ಕೊಬ್ಬರಿನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು 2 ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ಅರ್ಧ ಕಪ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಸ್ವೀಟಿಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದರ ಜೊತೆಗೇ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆಗೋದಕ್ಕೆ ಮುಂಚೆನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈಗ ಒಂದು 3ರಿಂದ 4 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು. ನೋಡಿ, ಒಂದು 3-4 ನಿಮಿಷಗಳ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಅರ್ಧ ಕಪ್ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಕೌ ಮಿಲ್ಕ್ಗೆ ಉಪಯೋಗಿಸಿರೋದು. ಕಾಯಿಸಿ ಹಾರಿಸಿರುವಂಥ ಹಾಲು ಸೇರಿಸ್ಕೊಳ್ಳಿ. ಹಾಲು ಇಷ್ಟ ಇಲ್ಲ ಅಂದರೆ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಅಷ್ಟೇ, ಈಗ ಕಾಯಿ ಹಾಲು ರೆಡಿಯಾಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಈಗ ಒತ್ತು ಶಾವಿಗೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಇಡಿಯಾಪ್ಪಂ ಮಾಡೋದಕ್ಕೆ ಉಪಯೋಗಿಸುವಂಥ ರೋಸ್ಟೆಡ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ತಗೊಳ್ಳಿ. ಅಥವಾ ನಾರ್ಮಲ್ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಈ ಒತ್ತು ಶಾವಿಗೆನ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸೇಮ್ ಕಪ್ಪಲ್ಲೇ 1.5 ಕಪ್ ನೀರು ಸೇರಿಸ್ಕೊಳ್ಬೇಕು. ಇದಕ್ಕೇನೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಡುಗೆ ಎಣ್ಣೆ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿ ಒಂದು ಲಿಡ್ನ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನೋಡಿ, ಕರೆಕ್ಟಾಗಿ 5 ನಿಮಿಷಕ್ಕೆ ಇದು ಒಂಚೂರು ತಣ್ಣಗಾಗಿರುತ್ತೆ. ಕೈನ ಒದ್ದೆ ಮಾಡ್ಕೊಳ್ತಾ ಈಗ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ನಾದ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಒತ್ತು ಶಾವಿಗೆ ಎಲ್ಲೂ ಕಟ್ಟಾಗಲ್ಲ, ಚೆನ್ನಾಗಿ ಬರುತ್ತೆ. ಇದನ್ನು ಪೂರ್ತಿ ತಣ್ಣಗೆ ಮಾಡ್ಕೊಳ್ಬಾರ್ದು, ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಉಳಿದಿರುವಂಥ ಅಕ್ಕಿ ಹಿಟ್ಟಿನ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ತೆಗೆದಿಟ್ಕೊಳ್ಬೇಕು, ಇಲ್ಲಾಂದರೆ ಇದು ಡ್ರೈ ಆಗುತ್ತೆ. ಈಗ ಈ ಒತ್ತು ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಚಕ್ಲಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಈ ರೀತಿ ಸಿಲಿಂಡರ್ ಆಕಾರ ಮಾಡಿಕೊಂಡು ಇದರಲ್ಲಿ ತುಂಬ್ಕೊಳ್ಳಿ. ಈಗ ಲಿಡ್ನ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಒತ್ತು ಶಾವಿಗೆನ ಮಾಡ್ಕೊಳ್ಬೇಕು. ನಾನಿವತ್ತು ಒತ್ತು ಶಾವಿಗೆ ಬೇಯಿಸ್ಕೊಳ್ಳೋದಕ್ಕೆ ವುಡನ್ ಬ್ಯಾಂಬೂ ಪ್ಲೇಟ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಉಪಯೋಗಿಸಿ ಒತ್ತು ಶಾವಿಗೆ ಮಾಡ್ಕೊಳ್ಳೋದ್ರಿಂದ ಒಂದಕ್ಕೊಂದು ಸ್ಟಿಕ್ ಆಗಲ್ಲ, ಉದುರುದ್ರಾಗಿ ಸಾಫ್ಟಾಗಿ ಚೆನ್ನಾಗಾಗತ್ತೆ, ಬೇಗನೂ ಬೇಯುತ್ತೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಸುಲಭ ಮತ್ತು ಇದನ್ನು ರೀಯೂಸ್ ಕೂಡ ಮಾಡ್ಕೊಳ್ಬೋದು. ಸೊ ಈ ಪ್ರಾಡಕ್ಟ್ ಬೇಕಿದ್ರೆ ಟ್ಯಾಗ್ ಮಾಡಿರ್ತೀನಿ, ತಗೊಳ್ಳಿ. ನೋಡಿ, ಈ ಪ್ಲೇಟ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ನಾರ್ಮಲಾಗಿ ಒತ್ತು ಶಾವಿಗೆ ಮಾಡ್ಕೊಳ್ತೀರಲ್ವ, ಅದೇ ರೀತಿಯೇ ಮಾಡ್ಕೊಳ್ಬೇಕು ರೌಂಡಾಗಿ. ಈ ಪ್ಲೇಟ್ಸ್ ಇಲ್ಲ ಅಂದರೆ ನೀವು ಬೇಕಿದ್ರೆ ನಾರ್ಮಲ್ ಪ್ಲೇಟ್ಸ್ ಅಥವಾ ಇಡ್ಲಿ ಪ್ಲೇಟ್ಸ್ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೊಳ್ಬೋದು. ಈಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಇದರ ಮಧ್ಯಕ್ಕೆ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಒಂದು ಪ್ಲೇಟ್ ಇಟ್ಕೊಳ್ಳಿ. ಇದರ ಮೇಲ್ಗಡೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಒತ್ತು ಶಾವಿಗೆನ ಒಂದ್ರ ಮೇಲೆ ಒಂದು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ 5 ನಿಮಿಷ ಬೇಯಿಸ್ಕೊಳ್ಬೇಕು. ನೀವು ನಾರ್ಮಲ್ ಪ್ಲೇಟ್ ಉಪಯೋಗಿಸ್ಕೊಂಡು ಒತ್ತು ಶಾವಿಗೆನ ಬೇಯಿಸ್ಕೊಳ್ತೀರಾ ಅಂದರೆ ಒಂದು 8ರಿಂದ 9 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, 5-6 ನಿಮಿಷಕ್ಕೆ ಒತ್ತು ಶಾವಿಗೆ ಅನ್ನೋದು ರೆಡಿಯಾಗಿರುತ್ತೆ. ಇದನ್ನು ಆಚೆ ತೆಗೆದಿಟ್ಟು ಜಸ್ಟ್ 1 ನಿಮಿಷ ಬಿಟ್ಟು ಈ ರೀತಿ ಪ್ಲೇಟ್ನ ಉಲ್ಟಾ ಮಾಡಿಕೊಂಡ್ರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ, ಎಲ್ಲೂ ಅಂಟ್ಕೊಳ್ಳಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಸ್ಟಿಕ್ಕಿ ಅನಿಸಲ್ಲ, ಬಿಡಿಬಿಡಿಯಾಗಿ ಚೆನ್ನಾಗಿರುತ್ತೆ. ನಾನು ಇದನ್ನು ನಾರ್ಮಲ್ ಪ್ಲೇಟಲ್ಲೂ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಈ ಪ್ಲೇಟ್ಸ್ನ ಸೋಪೆಲ್ಲ ಹಾಕಿ ತೊಳಿಬಾರ್ದು,
ಬರೀ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸಿ ತೆಗೆದಿಟ್ಕೊಳ್ಳಿ. ಅಥವಾ ಇದನ್ನು ಒಂದು 5 ನಿಮಿಷ ಬಿಸಿಲಲ್ಲಿಡಿ, ಡ್ರೈ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸ್ವಲ್ಪ ಬಿಸಿ ಇರಬೇಕಾದ್ರೇ ರೆಡಿ ಮಾಡ್ಕೊಂಡಿರುವಂಥ ಕಾಯಿ ಹಾಲನ್ನ ಸೇರಿಸ್ಕೊಂಡು ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ನಿಮಗೆ ಖಾರ ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ಇಷ್ಟ ಇರುವಂಥ ಗ್ರೇವಿಸ್ ಜೊತೆಲಿ ಟೇಸ್ಟ್ ಮಾಡ್ಬೋದು. ನಾನ್ ವೆಜ್ ಇಷ್ಟಪಡ್ತೀರಾ ಅಂದರೆ ಈ ರೀತಿ ಚಿಕನ್ ಕಬಾಬ್ ಜೊತೆಲಿ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ಸೊ ರೆಸಿಪಿ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.